ವನಿತೆಯರು. ಅದೆಲ್ಲ ಸ್ವಲ್ಪ ಜಾಗ ಮಾಡ್ಕೊಡ್ಬೇಕು. ಹಾಗೇನೆ ಅವ್ರು ಬರೋ ತನಕ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಡೊಳ್ಳು ಕುಣಿತ ಅಂತ. ಡೊಳ್ಳು ಕುಣಿತ ಅಂದ್ರೆ ನಮ್ಮ ಸಾಂಪ್ರದಾಯಿಕವಾದ ನಮ್ಮ ಇದು ಹಳ್ಳಿ ಕಡೆಗಳು ಮಾಡುವಂತ ಕುಣಿತ. ಪ್ರತಿಯೊಂದು ಜಾನಪದ ಕಲೆಗೂ ಒಂದು ಪೌರಾಣಿಕ ಹಿನ್ನೆಲೆ ಇರುತ್ತೆ. ಹಾಗೆ ಡೊಳ್ಳು ಕುಣಿತಕ್ಕೂ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಸಂಕ್ಷಿಪ್ತವಾಗಿ ಹೇಳ್ತೀನಿ. ಡೊಳ್ಳು ಅಂತಂದ್ರೆ ಡೊಳ್ಳಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನಂತೆ. ಅವನು ಮಹಾನ್ ಶಿವಭಕ್ತ. ಶಿವನ್ ತಪಸ್ ಮಾಡಿ ಶಿವ ಪ್ರತ್ಯಕ್ಷ ಆದಾಗ ಶಿವನ ನನ್ನ ಹೊಟ್ಟೆ ಒಳಗೆ ನಿಲ್ಲಿಸು ಅಂತ ಹೇಳ್ತಾನೆ. ಶಿವ ಭಕ್ತ ವರ ಕೇಳದ್ಮೇಲೆ ಶಿವ ಏನು ಮಾಡಕ್ಕಾಗಲ್ಲ. ಡೊಳ್ಳಾಸುರನ ಹೊಟ್ಟೆ ಒಳಗಡೆ ಬಂದು ನೆಲೆಸ್ತಾನೆ. ಆದ್ರೆ ಕೈಲಾಸದ ಗತಿ ಏನು? ಇಡೀ ಕೈಲಾಸ ಬಣ 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 ಅಂತಿರುತ್ತೆ. ಅವಾಗ ಗಂಗೆ ಗೌರಿ ಇವ್ರ ಪಾಡಂತೂ ಕೇಳೋ ಹಂಗೆ ಇಲ್ಲ. ಇಂಥ ಸಂದರ್ಭದಲ್ಲಿ ವಿಷ್ಣು ಬಂದು ಡೊಳ್ಳಾಸುರನ ಸಂಹಾರ ಮಾಡ್ತಾನೆ. ಸಂಹಾರ ಮಾಡ್ಬಿಟ್ಟು ಆತನ ಹೊಟ್ಟೆನೆ ಡೊಳ್ಳು ಮಾಡ್ಕೊಂಡು ಆತನ ಎಲುಬುಗಳನ್ನೇ ಯೂಸ್ ಮಾಡ್ಕೊಂಡು ಡೊಳ್ಳು ಬಾರ್ಸಕ್ ಶುರು ಮಾಡ್ತಾನೆ. ಡೊಳ್ಳಾಸುರ ಶಿವನ್ ಭಕ್ತ ಆದ್ರಿಂದ ಆ ನಾದ ಶಿವನ್ಗೆ ತುಂಬಾ ಇಂಪಾಗಿ ಕೇಳಿಸ್ತಾ ಇರತ್ತಂತೆ. ಆವಾಗ ಶುರುವಾಗಿದ್ದು ಶಿವನ್ನ ಆರಾಧನೆ ಮಾಡಕ್ಕೆ ಡೊಳ್ಳು ಕುಣಿತ. ಇವತ್ತು ನಮ್ಮ ಪಾಂಡುರಂಗ ನಗರದ ರಸ್ತೆಗೆ ಬಂದಿದೆ. ನಮ್ಮ ರಿದಮಿಕ್ ವೀರ ವನಿತೆಯರು ಅಡ್ಗೆ ಮನೆಗೆ ಹೋದ್ರೆ ಹಿಡಿತೀವಿ ಸೌಟು, ರಸ್ತೆಗೆ ಬಂದ್ರೆ ಹೊಡಿತೀವಿ ಜಬರ್ದಸ್ತ್ ಡೋಳು.